ಎಫ್ಐಆರ್ ಮಾಡಿ 10 ದಿನ ಕಳೆದರೂ ಆರೋಪಿ ಬಂಧಿಸದ ಪೊಲೀಸರು. ಕುರುಬ ಸಂಘದಿಂದ ಬಳ್ಳಾರಿ ಹೆಚ್ಚುವರಿ ಎಎಸ್ಪಿ ರವಿಕುಮಾರ್ಗೆ ಮನವಿ ಬಂದಿರೋದು. ಏಳು ಜನರ ವಿರುದ್ಧ ಬಳ್ಳಾರಿ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು. 10 ದಿನ ಕಳೆದರೂ ಪೊಲೀಸರಿಂದ ಕೇವಲ ಒಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಉಳಿದ 6 ಆರೋಪಿಗಳನ್ನು ಬಂಧಿಸುವಂತೆ ಎಸ್ಪಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಕುರುಬ ಸಂಘದಿಂದ ಬಳ್ಳಾರಿ ಎಎಸ್ಪಿ ರವಿಕುಮಾರ್ಗೆ ಮನವಿಯನ್ನ ಮಾಡಿಕೊಂಡಿರುವುದು. ಮನವಿ ಪತ್ರ ಸ್ವೀಕರಿಸಿದ ಬಳ್ಳಾರಿ ಎಎಸ್ಪಿ ರವಿಕುಮಾರ್, ಪೊಲೀಸರ ನಿರ್ಲಕ್ಷ್ಯ ಇದ್ರೆ ಸೂಕ್ತ ಕ್ರಮ ಅಂತ ಹೇಳಿ ಭರವಸೆ. ಕುರುಬ ಸಂಘಕ್ಕೆ ಭರವಸೆ ಕೊಟ್ಟಿದ್ದಾರೆ ಎಎಸ್ಪಿ ರವಿಕುಮಾರ್ ಅವರು. ಉಳಿದ ಆರೋಪಿಗಳನ್ನು ಶೀಘ್ರವೇ ಬಂಧಿಸುವುದಾಗಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಎಫ್ಐಆರ್ ಮಾಡಿ 10 ದಿನ ಕಳೆದರೂ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಕುರುಬ ಸಂಘದಿಂದ ಬಳ್ಳಾರಿ ಹೆಚ್ಚುವರಿ ಎಎಸ್ಪಿ ರವಿಕುಮಾರ್ ಅವರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕ್ಷುಲ್ಲಕ ವಿಚಾರಕ್ಕೆ ಯುವಕರ ನಡುವೆ ಗಲಾಟೆಯಾಗಿತ್ತು. ಸರ್ ಅವರೇ ಗಲಾಟೆ ಮಾಡಿ ಅವರೇ ಅಡ್ರಿಕಲ್ ಕೇಸ್ ಹಾಕಿದ್ರೆ ಹೆಂಗೆ ಸರ್? ಇದೊಂದು ಬದುಕಾಗ್ಬಿಡ ಸರ್. ಇನ್ನು ಹೆಂಗೆ ಅವರೇ ಮಾಡಿಸ್ಕೊಂಡು ಅವರೇ ಕೊಲ್ಲಿ ಏನು ಸರ್ ಇದು? ಹೌದು ಸರ್. ಈಗ ನಮ್ಮ ಅಧ್ಯಕ್ಷರು ಇದ್ದಾರೆ ಮತ್ತು ಇವರು ನಾನು ಹೇಳ್ತಾ ಇದ್ದೀನಿ ಸಂಜೆ ಒಳಗೆ ಅರೆಸ್ಟ್ ಮಾಡಿಸಿ ಎಸ್, ರವಿಕುಮಾರ್ಗೆ ಮನವಿಯನ್ನ ಮಾಡಿಕೊಂಡಿರೋದು. ಕ್ಷುಲ್ಲಕ ವಿಚಾರಕ್ಕೆ ಯುವಕರ ನಡುವೆ ಗಲಾಟೆ ನಡೆದಿತ್ತು. ದಾರದ್ ಮಿಲ್ ಮೋಹನ್ ಅವರ ಮಕ್ಕಳಿಗೆ ಥಳಿಸಿದ್ದ 8 ಜನರ ತಂಡ. ದಾರದ್ ಮಿಲ್ ಮೋಹನ್ ಅವರ ಮಕ್ಕಳಿಗೆ 8 ಜನ ಬಂದು ಥಳಿಸಿದ್ರಂತೆ. 7 ಜನರ ವಿರುದ್ಧ ಬಳ್ಳಾರಿ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿತ್ತು. 10 ದಿನ ಆಗಿದೆ. ಪೊಲೀಸರು ಕೇವಲ ಒಬ್ಬನನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಉಳಿದ 6 ಆರೋಪಿಗಳನ್ನು ಬಂಧಿಸಿಲ್ಲ. ಹಾಗಾಗಿನೇ ಎಸ್ಪಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ.